ವಸ್ತುಗಳ ಮಾರಾಟ, ಅದರ ಸೇವನೆ, ಅದರಿಂದ ಆಗ್ತಿರುವಂಥ ದುಷ್ಪರಿಣಾಮಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೆ. ಅದಕ್ಕೆ ಇಲ್ಲಿಗಲ್ ರಿಸಾರ್ಟನ್ನು ಬಂದ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ನಾನು ಹೇಳಿದೆ. ಆದರೆ ಏಕಾಏಕಿ ಗಂಗಾವತಿ ಶಾಸಕರು ಮತ್ತು ಬೇರೆಯವರೆಲ್ಲ ಭಾಳ ಹಗುರವಾಗಿ ಮಾತಾಡಿದ್ದಾರೆ. ಕೆಲವು ಜನ ನನ್ನ ವಿರುದ್ಧನೂ ಮಾತಾಡಿದ್ದಾರೆ. ಅದು ಈಗ ಮತ್ತೆ ಪ್ರೂವ್ ಆಯಿತು. ಅಲ್ಲೇನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಮತ್ತು ಅತ್ಯಾಚಾರ ಅನಾಚಾರ ನಡೀತಿದೆ ಅನ್ನೋದು ಮೊನ್ನೆ ನಡೆದಂಥ ಪ್ರಕರಣದಿಂದ ಸಾಧ್ಯ. ಏನು ಹೊಸ್ತಾರೆ. ಇದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸರಿಯಾದಂಥ ಕ್ರಮ ತೆಗೆದುಕೊಳ್ಳೇಬೇಕು. ಇಲ್ಲದ್ರೆ ಇದು ತಪ್ಪಾಗ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ, ಹೋಮ್ ಮಿನಿಸ್ಟ್ರನ್ನ ಆಗ್ರಹ ಮಾಡ್ತೇನೆ. ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಈಗ ಅರೆಸ್ಟ್ ಮಾಡಿರ್ಬೋದು, ಯಾರನ್ನೋ ಇದು ಮಾಡಿರ್ಬೋದು, ಇದು ಒಂದು ಪಾರ್ಟ್. ಆದರೆ ಸಮಗ್ರವಾಗಿ ಜಾಲಾಡಬೇಕಾದ್ರೆ ಇದ್ರಾಗೆ ಪೊಲೀಸರು ಕೂಡ ಮತ್ತು ಅಧಿಕಾರಿಗಳು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಆ ಏರಿಯಾದಲ್ಲಿ. ಯಾಕೆ 4 ವರ್ಷಗಳಿಂದ ನಡ್ಕೊಂಬಂದ್ಬಿಟ್ಟು ಅದಕ್ಕೆ ರಾಜಕಾರಣಿಗಳ ಸಪೋರ್ಟ್ ಇದ್ದಾವೆ, ಅಧಿಕಾರಿಗಳ ಸಪೋರ್ಟ್ ಇದೆ, ಈ ಡ್ರಗ್ ಮಾಫಿಯಾ ಮಾಡೋಂಥವ್ರದ್ದೆಲ್ಲ ಸಪೋರ್ಟ್ ಇದೆ. ಇದೆಲ್ಲ ನಡೆಯುತ್ತದೆ. ಏನು ಕೇವಲ ಇಲ್ಲೇ ಅಂತಲ್ಲ, ಎಲ್ಲ ಕಡೆಯೂ ಇದೇ ಥರ ನಡೆದಿದೆ. ಇದು ಹಿಂಗೆ ಆಗಬಾರ್ದು. ಅದಕ್ಕೆ ಇದನ್ನು ಕೊನೆಗೊಳಿಸಬೇಕಾಗಿದ್ದರೆ ಹೋಮ್ ಮಿನಿಸ್ಟ್ರು ತ್ವರಿತವಾಗಿ ಇದನ್ನು ಆ ಏರಿಯಾದಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ವರದಿ ಇದ್ದೇ ಇದೆ. ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಎಲ್ಲ ಇಲ್ಲಿಗಲ್ ರಿಸಾರ್ಟ್ಗಳು ಬಂದಾಗಬೇಕು, ಡ್ರಗ್ ಸಪ್ಲೈ ಬಂದಾಗಬೇಕು. ಅಲ್ಲೇನು ವಿದೇಶಿಯರು ಬರ್ತಾರೆ, ಆ ವಿದೇಶಿಯರು ಕೂಡ ಹೆಚ್ಚಾಗಿ ಡ್ರಗ್ ಸೇವನೆ ಮತ್ತು ಇಂಥ ಮಾದಕ ವಸ್ತುಗಳನ್ನ ಸೇರುವಂಥ ಚಟದವರೇ ಬರ್ತಾರೆ ಅಲ್ಲಿ. ಆಮೇಲೆ ಏನು ಅಂಥ ಸ್ಟ್ಯಾಂಡರ್ಡ್ ಪ್ರವಾಸಿಗರಲ್ಲ ಇವರು, ವಿದೇಶದಿಂದ ಬರೋರು. ಇಲ್ಲಿ ಹಂಪಿ ನೋಡ್ಲಿಕ್ಕೆ ಬರ್ತೀವಿ ಅಂಥೇಳಿ ಇಂಥ ವ್ಯವಹಾರಕ್ಕೆ ಬರುವಂಥ ಮನೋಭಾವನೆಗಳೇ ಬರ್ತಾರೆ. ಇದೆಲ್ಲ ಫಿಲ್ಟರ್ ಆಗಬೇಕು. ಇದು ಆ ರಿಸಾರ್ಟ್ಗಳು ಫಸ್ಟ್ ಲೈಸೆನ್ಸ್ ಇಲ್ಲದೆಲ್ಲ ರದ್ದಾಗಬೇಕು, ಹೋಮ್ ಸ್ಟೇ ರದ್ದಾಗಬೇಕು. ಇವೆಲ್ಲವನ್ನು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳ್ತೇನೆ, ಮುಖ್ಯಮಂತ್ರಿ